ದುಬೈನಲ್ಲಿ 150ಕ್ಕೂ ಹೆಚ್ಚು ಕನ್ನಡಿಗರು ಸಿಲುಕಿದ್ದಾರೆ. ಅವರೆಲ್ಲರನ್ನ ಕೂಡ ಸುರಕ್ಷಿತವಾಗಿ ಕರೆತರ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ದುಬೈನಲ್ಲಿ 150ಕ್ಕೂ ಹೆಚ್ಚು ಕನ್ನಡಿಗರು ಸಿಲುಕಿದ್ದಾರೆ. ಅವರೆಲ್ಲರನ್ನ ಕೂಡ ಸುರಕ್ಷಿತವಾಗಿ ಕರೆತರ್ತೇವೆ ಎನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಸುರಕ್ಷಿತವಾಗಿ ಕರೆತರುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ ಹೇಗಂತ ಬೆಂಗಳೂರಲ್ಲಿ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿರುವಂತದ್ದು. ಹಲವು ವಿದ್ಯಾರ್ಥಿಗಳು ದುಬೈನಲ್ಲಿ ಸಿಲುಕಿದ್ದಾರೆ. ನಮ್ಮ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನ ಕೂಡ ಪಡೆದಿದ್ದಾರೆ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ. ನೋಡಿ, ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ಮುಂದುವರೆದಿದೆ. ಹೀಗಾಗಿ ಭಾರತೀಯ ರಾಯಭಾರಿ ಕಚೇರಿ ಕೂಡ ಅಲ್ಲಿನ ಭಾರತೀಯರಿಗೆ ಸೂಚನೆಯನ್ನ ಕೂಡ ನೀಡಿರುವಂಥದ್ದು. ಅದರ ಜೊತೆಗೆ ದುಬೈನಲ್ಲಿ 150ಕ್ಕೂ ಹೆಚ್ಚು ಕನ್ನಡಿಗರು ಕೂಡ ಸಿಲುಕಿರುವಂಥದ್ದು. ಅವರೆಲ್ಲರನ್ನ ಕೂಡ ಸುರಕ್ಷಿತವಾಗಿ ಕರೆತರ್ತೇವೆ ಎನ್ನುವಂತಹ ಭರವಸೆಯನ್ನ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂಥದ್ದು. ಹಾಗೆ ಹಲವು ವಿದ್ಯಾರ್ಥಿಗಳು ಕೂಡ ದುಬೈನಲ್ಲಿ ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಒಟ್ಟಾರೆಯಾಗಿ ಈಗಾಗಲೇ ರಾಯಭಾರಿ ಕಚೇರಿ ಕೆಲಸವನ್ನ ನಿರ್ವಹಣೆಯನ್ನ ಮಾಡ್ತಾ ಇದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಮುಂದುವರಿದಂತಹ ಸಂಘರ್ಷ. ಹೀಗಾಗಿ ಕೆಐಎಬಿಯಿಂದ ನಿರ್ಗಮಿಸೋ ಮತ್ತು ಆಗಮಿಸೋ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ವಿದೇಶದಿಂದ ಆಗಮಿಸಬೇಕಿದ್ದಂತಹ 9 ವಿಮಾನಗಳು ಕೂಡ ರದ್ದಾಗಿರುವಂಥದ್ದು. ನಿರ್ಗಮಿಸಬೇಕಿದ್ದಂತಹ 6 ವಿಮಾನಗಳ ಹಾರಾಟವೂ ಕೂಡ ರದ್ದಾಗಿದೆ. ದುಬೈ, ಅಬುಧಾಬಿ, ಜಿದ್ದಾ, ದೋಹಾ, ಡಮಾಮ್ ಸೇರಿದಂತೆ ರಿಯಾದ್ನಿಂದ ಆಗಮಿಸುವಂತಹ ಮತ್ತು ನಿರ್ಗಮಿಸುವಂತಹ ಫ್ಲೈಟ್ಸ್ಗಳು ರದ್ದಾಗಿರುವಂಥದ್ದು. ಈಗಾಗಲೇ ಕೇಂದ್ರ ಸರ್ಕಾರ ಹೇಳಿರುವಂಥದ್ದು 444 ವಿಮಾನಗಳ ಹಾರಾಟ ರದ್ದಾಗಿರುವಂಥದ್ದು. ಮಧ್ಯಪ್ರಾಚ್ಯ ದೇಶಗಳಿಗೆ ಹೊರಡಬೇಕಿದ್ದಂತಹ ವಿಮಾನಗಳೆಲ್ಲವೂ ಕೂಡ ರದ್ದಾಗಿದೆ. ಇನ್ನು ವಿದೇಶದಿಂದ ಆಗಮಿಸಬೇಕಿದ್ದಂತಹ 9 ವಿಮಾನಗಳು, ಹಾಗೆ ಇಲ್ಲಿಂದ ಅಂದರೆ ಬೆಂಗಳೂರಿಂದ ಹೊರಡಬೇಕಿದ್ದಂತಹ 6 ವಿಮಾನಗಳು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಈ ಕೆಐಎಬಿ ಏನಿದೆ ಇಲ್ಲಿಂದ ದುಬೈ, ಅಬುಧಾಬಿ, ಜಿದ್ದಾ, ದೋಹಾ, ಢಮಾಮ್ ಮತ್ತು ರಿಯಾದ್ ಇಲ್ಲಿಂದ ಫ್ಲೈಟ್ಸ್ಗಳು ಬರಬೇಕಾಗಿತ್ತು. ಹಾಗೆ ಇಲ್ಲಿಗೂ ಕೂಡ ಫ್ಲೈಟ್ಸ್ ಹೋಗಬೇಕಾಗಿತ್ತು. ಒಟ್ಟಾರೆಯಾಗಿ ಆಗಮಿಸಬೇಕಿದ್ದಂತಹ 9 ವಿಮಾನಗಳು, ನಿರ್ಗಮಿಸಬೇಕಿದ್ದಂತಹ 6 ವಿಮಾನಗಳು ಕೂಡ ರದ್ದಾಗಿರುವಂಥದ್ದು. ಇರಾನ್ ಮತ್ತು ಇಸ್ರೇಲ್ ಸಮ ಹಾಗೆ ಕನ್ನಡಿಗರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ದುಬೈನಲ್ಲಿ ಸಿಲುಕಿರ್ತಕ್ಕಂಥ ಶಾಸಕ ನಾರಾ ಭರತ್ ರೆಡ್ಡಿ, ಬಳ್ಳಾರಿ ನಗರ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ದುಬೈನಲ್ಲಿ ಸಿಲುಕೊಂಡಿದ್ದಾರಂತೆ. ಭರತ್ ರೆಡ್ಡಿ ವಾಸ್ತವ್ಯದ ಸಮೀಪದಲ್ಲೇ ಮಿಸೈಲ್ ದಾಳಿ ಕೂಡ ಆಗಿದೆ. ಹೋಟೆಲ್ನಲ್ಲಿ ಸೇಫ್ ಆಗಿದ್ದಾರಂತೆ ಶಾಸಕ ನಾರಾ ಭರತ್ ರೆಡ್ಡಿ. ಮಾರ್ಚ್ 2ರವರೆಗೆ ಯಾವುದೇ ವಿಮಾನ ಹಾರಾಟವಿಲ್ಲ. ದುಬೈ ಏರ್ಪೋರ್ಟ್ನಲ್ಲಿ ಡ್ರೋನ್ ಪ್ರತಾಪ್ ಕೂಡ ಕಾಣಿಸಿಕೊಂಡಿದ್ದಾರೆ. ವಿಮಾನ ಕ್ಯಾನ್ಸಲ್ ಹಿನ್ನೆಲೆಯಲ್ಲಿ ಅವರು ಕೂಡ ಪರದಾಟವನ್ನು ನಡೆಸ್ತಾ ಇರುವಂಥದ್ದು. ಇರಾನ್ ಇಸ್ರೇಲ್ ಇನ್ನ ನೆಲಸಮ ಆಗಿರುವಂಥದ್ದು. ಹಾಗಾಗಿ ಕನ್ನಡಿಗರು ಪರದಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ದುಬೈನಲ್ಲಿ ಸಿಲುಕಿರುವಂತಹ ಶಾಸಕ ನಾರಾ ಭರತ್ ರೆಡ್ಡಿ, ಬಳ್ಳಾರಿ ನಗರದ ಕಾಂಗ್ರೆಸ್ ಶಾಸಕರು ಹೋಟೆಲ್ನಲ್ಲಿ ಸೇಫ್ ಆಗಿದ್ದಾರಂತೆ. ಇನ್ನು ಮಾರ್ಚ್ 2ನೇ ತಾರೀಕು ಅಂದರೆ ನಾಳೆವರೆಗೂ ಕೂಡ ಯಾವುದೇ ವಿಮಾನದ ಹಾರಾಟ ಇಲ್ಲ. ಹಾರಾಟ ಆಗಬಹುದು ಅಥವಾ ಆಗದೆಯೂ ಇರಬಹುದು, ಹೇಳೋಕ್ಕಾಗಲ್ಲ. ದುಬೈ ಏರ್ಪೋರ್ಟ್ನಲ್ಲಿ ಈಗಾಗಲೇ ಡ್ರೋನ್ ಪ್ರತಾಪ್ ಅವರು ಕೂಡ ಪರದಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು. ವಿಮಾನ ರದ್ದಾಗಿರುವ ಹಿನ್ನೆಲೆಯಲ್ಲಿ ಕನ್ನಡಿಗರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. It is international. These are all things which international relationship between countries. Some of these countries have been harping on policies against each other. So now it has come to some finality that Iran is involved and United States and Israel is involved. So we will see how this get resolved or escalates. It is unfortunate that children, particularly the younger generation, I was told some 85 people have already been killed. So this is not what we would expect from countries. So hopefully it gets resolved as early as possible. It's Russia, Ukraine, now US, Iran, Israel. It's not a good message. We have not seen this kind of things after Second World War.
and now it is picking up one country, another country like this. It should not be escalated in the interest of the humanity. So one of your MLA, Mr. Bali Krishna, has made a statement saying that if we go in these kind of situations, as far as leadership conflict is concerned, we may face difficulty in 2028 winning seats. How do you see this? No, that Statement you already said no such statement should be made in public. no, All India Congress Committee, our President Shri Mallikarjun Kharge ji has already made a statement, and time and again our leaders in Delhi, they have said that this nobody should make unnecessarily statements regarding this, and they resolve it. They are competent enough and they know, they are aware of all these things, and they will resolve it. It's not a very big thing. These kind of things Congress party has seen before. It's not the first time, so they will resolve. ಅಬುದಾಬಿ ಏರ್ಪೋರ್ಟ್ ಅಲ್ಲಿ ಇದ್ದೀನಿ. ಇರಾನ್ ಮತ್ತೆ ಅಮೆರಿಕ ಯುದ್ಧದ ಮಧ್ಯೆ ಇಲ್ಲಿ ಸಿಕ್ಕೊಂಡಿದೀವಿ ನಾವು. ನಮ್ದೆಲ್ಲ ಫ್ಲೈಟು ಅಂದ್ರೆ ಇವತ್ತು ರಾತ್ರಿ ನಾವು ಬ್ಯಾಂಗ್ಳೂರ್ಗೆ ಹೊರಡಬೇಕಾಗಿತ್ತು, ಕ್ಯಾನ್ಸಲ್ ಆಗಿದೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇರಾನ್ ಮತ್ತೆ ಅಮೆರಿಕ ಮಧ್ಯೆ ವಾರ್ ನಡೀತಿರೋದ್ರಿಂದ ಸೊ ಏರ್ ಸ್ಪೇಸ್ ಎಲ್ಲ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ. ನಮ್ದು ಇತ್ಯಾಡ್ ಫ್ಲೈಟ್ ಇತ್ತು, ಸೊ ಇವತ್ತು ರಾತ್ರಿ ಇಲ್ಲೇ ಏರ್ಪೋರ್ಟಿಗೆ ಕಳಿಯೋಂಗಾಗಿದೆ. ನೆಕ್ಸ್ಟ್ 12 ಗಂಟೆ ತನಕ ಇರೋ ಎಲ್ಲ ಫ್ಲೈಟ್ಸ್ನು ಕ್ಯಾನ್ಸಲ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯಿರಿ ಅಂತಲೂ ಹೇಳ್ತಾ ಇದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ನಿಮ್ಗೆ ತೋರಿಸ್ತೀನಿ ಇಲ್ಲೇ ಏರ್ಪೋರ್ಟಲ್ಲಿ ಅದ್ರ ಫ್ಲೈಟ್ ಡೀಟೇಲ್ಸ್. ಕ್ಯಾನ್ಸಲ್ ತಗೊಂಡ್ರಾ? ಅಬುದಾಬಿ ಏರ್ಪೋರ್ಟಲ್ಲಿ ಇದ್ದೀನಿ. ಇರಾನ್ ಮತ್ತು ಅಮೆರಿಕ ಯುದ್ಧದ ಮಧ್ಯೆ ಇಲ್ಲಿ ಸಿಕ್ಕೊಂಡಿದ್ದೀವಿ.